ಕಾಂಗ್ರೆಸ್ ಸರ್ಕಾರದ ಯೋಜನೆಗೆ ಹಿಂದೂ ಸಂಘಟನೆಯ ಮುಖಂಡರು ಬಹುಪರಾಕ್ ಹೇಳಿದ್ದಾರೆ. ಡಿಸಿಎಂ ಡಿಕೆಶಿ ಕನಸಿನ ಯೋಜನೆಯ ಪರ ಹಿಂದೂ ಸಂಘಟನೆಗಳು ಬೆಂಬಲವನ್ನ ನೀಡಿವೆ. ಮಂಡ್ಯದಲ್ಲಿ ತಾರಕಕ್ಕೇರಿದ ಕಾವೇರಿ ಆರತಿ ಪರ ಹಾಗೂ ವಿರೋಧದ ಅಭಿಪ್ರಾಯಗಳು. ಕೆಆರ್ಎಸ್ನಲ್ಲಿ ಕಾವೇರಿ ಆರತಿ ನಡೆಸಲು ಡಿಕೆಶಿ ನಿರ್ಧರಿಸಿದ್ದು, ರೈತ ಸಂಘಟನೆಗಳು ಪ್ರಗತಿಪರರು ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಹಿಂದೂ ಪರ ಸಂಘಟನೆಗಳು ಬೆಂಬಲವನ್ನ ಸೂಚಿಸಿದ್ದು, ಈ ಯೋಜನೆ ಕೈ ಬಿಟ್ರೆ ಇದರ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಯೋಜನೆ ರೂಪಿಸಿದ ಡಿಕೆಶಿ ಚಲುವರಾಯಸ್ವಾಮಿಗೆ ಹಿಂದೂ ಸಂಘಟನೆಗಳು ಅಭಿನಂದನೆಯನ್ನ ಕೂಡ ಸಲ್ಲಿಸಿವೆ. ಗಂಗಾರತಿಗಿಂತ ವಿಭಿನ್ನವಾಗಿ ಕಾವೇರಿ ಆರತಿ ಮಾಡಿ. ಕಾವೇರಿ ಆರತಿ ನಮ್ಮ ಸಂಸ್ಕೃತಿಯ ಪ್ರತೀಕ. ಕಾವೇರಿ ಆರತಿಯಿಂದ ಸಂಸ್ಕೃತಿ ಪರಂಪರೆಗೆ ಪ್ರೋತ್ಸಾಹ. ಈ ಯೋಜನೆಯಿಂದ ಸ್ಥಳೀಯ ಪ್ರದೇಶಗಳ ಅಭಿವೃದ್ಧಿ, ಆರ್ಥಿಕತೆ ವೃದ್ಧಿ, ಹೆಚ್ಚು ಉದ್ಯೋಗ ಸೃಷ್ಟಿಯಾಗಲಿದೆ. ಕೆಲವು ಸೋಗಲಾಡಿ ಸ್ವಾರ್ಥ ಪ್ರಗತಿಪರರ ಹೋರಾಟಕ್ಕೆ ಸರ್ಕಾರ ಮಣಿಯಬಾರದು ಅಂತ ಹೇಳಿದ್ದಾರೆ. ನಾಳೆ ಬೆಂಗಳೂರಿನಲ್ಲಿ ಕಾವೇರಿ ನೀರಿನ ಸರಬರಾಜು ಸ್ಥಗಿತಗೊಳಿಸಲಾಗ್ತಾ ಇದೆ. ಬೆಳಿಗ್ಗೆ 6 ಗಂಟೆಯಿಂದ ಶುಕ್ರವಾರ ಬೆಳಿಗ್ಗೆ 6 ಗಂಟೆಯವರೆಗೂ ಕಾವೇರಿ ನೀರನ್ನ ಸ್ಥಗಿತ ಮಾಡಲಾಗಿದೆ. ಅಗತ್ಯ ಇರುವ ನೀರನ್ನ ಇವತ್ತೇ ಸಂಗ್ರಹಿಸಿಡುವಂತೆ ಜನರಿಗೆ ಸೂಚನೆ ನೀಡಲಾಗಿದೆ. ಕಾವೇರಿ 5ನೇ ಹಂತದ ಕೊಳವೆ ಮಾರ್ಗ ಜೋಡಣೆ ಕಾರ್ಯ ನಡೀತಾ ಇರುವ ಹಿನ್ನೆಲೆ ತುರ್ತು ನಿರ್ವಹಣೆ ಕಾಮಗಾರಿ ಇರೋದರಿಂದ 24 ಗಂಟೆಗಳ ಕಾಲ ಬೆಂಗಳೂರಿಗೆ ಕಾವೇರಿ ನೀರು ಸರಬರಾಜು ಸ್ಥಗಿತ ಮಾಡಲಾಗಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ಕಾವೇರಿ ನೀರಿನ ಕಳ್ಳತನ ಹೆಚ್ಚಾಗಿದೆ. ಕಾವೇರಿ ನೀರು ಕಳ್ಳರಿಗೆ ಶಾಕ್ ನೀಡೋದಕ್ಕೆ ಜಲಮಂಡಳಿ ಸಜ್ಜಾಗಿದ್ದು, ಕಾವೇರಿ ನೀರಿಗೆ ಕನ್ನ ಹಾಕ್ತಾ ಇರುವ ಖದೀಮರ ಪತ್ತೆಗೆ ಸೂತ್ರ ಎಣೆದಿದೆ. ಬೆಂಗಳೂರಿನಲ್ಲಿ ಅನಧಿಕೃತ ಕಾವೇರಿ ಸಂಪರ್ಕಗಳಿಂದ ಮಂಡಳಿಗೆ ನಷ್ಟ ಉಂಟಾಗಿದ್ದು, ಕಾವೇರಿ ನೀರು ಕುಡಿದು ಬಿಲ್ ಕಟ್ಟಡ ಕಳ್ಳರಿಗೆ ಜಲಮಂಡಳಿ ಹೊಸ ಮಣೆನ ಹೆಣೆದಿದೆ. ಅಂದರೆ ನಿತ್ಯ 2225 ದಶಲಕ್ಷ ನೀರು ಕಾವೇರಿ ನದಿಯಿಂದ ಬೆಂಗಳೂರಿಗೆ ಪೂರೈಕೆ ಆಗ್ತಾ ಇದೆ. ಇದರಲ್ಲಿ 28% ಕಾವೇರಿ ನೀರಿಗೆ ಲೆಕ್ಕನೇ ಸಿಗ್ತಾ ಇಲ್ಲ. ಈ ಹಿನ್ನೆಲೆ ಕಾವೇರಿ ಸೋರಿಕೆ ತಡೆಗೆ ಪ್ಲಾನ್ ಸಿದ್ಧಗೊಂಡಿದ್ದು, ಒಳಚರಂಡಿ ಮತ್ತು ಕಾವೇರಿ ನೀರಿನ ಸಂಪರ್ಕ ತಡೆಗೆ ಬ್ಲೂ ಫೋರ್ಸ್ ರಚನೆ ಮಾಡಲಾಗ್ತಾ ಇದೆ. ಪ್ರತಿ ವಲಯದಲ್ಲಿ ತಪಾಸಣೆ ನಡೆಸಿ ಅನಧಿಕೃತ ಸಂಪರ್ಕ ಪತ್ತೆ ಮಾಡಲಾಗುತ್ತೆ. ಕಾರ್ಯಪಡೆ ಕಾರ್ಯಾಚರಣೆಯ ವೇಳೆ ಅಕ್ರಮ ಕಂಡು ಬಂದರೆ ಕಾನೂನು ಕ್ರಮ ಕೈಗೊಳ್ಳುವ ಎಚ್ಚರಿಕೆ ನೀಡಿದೆ. ಅನಧಿಕೃತ ಸಂಪರ್ಕ ಸಕ್ರಮಗೊಳಿಸಿಕೊಳ್ಳುವಂತೆ ಜಲಮಂಡಳಿ ಅವಕಾಶ ನೀಡಲಿದ್ದು, ಕಳ್ಳತನವನ್ನೇ ಮುಂದುವರೆಸಿದರೆ ಜೈಲು ಶಿಕ್ಷೆ ಗ್ಯಾರಂಟಿ ಅಂತ ಜಲಮಂಡಳಿ ಎಚ್ಚರಿಕೆ ಕೊಟ್ಟಿದೆ. ಧಾರವಾಡದಲ್ಲಿ ಸುರಿದ ಭಾರೀ ಮಳೆಗೆ ಜನತೆ ತತ್ತರಿಸಿ ಹೋಗಿದೆ. ಸಾವಿರಾರು ಹೆಕ್ಟೇರ್ನಷ್ಟು ಬಿತ್ತನೆ ಮಾಡಿದ್ದ ಹೆಸರು ಬೆಳೆ ಮಳೆಯಿಂದಾಗಿ ನಾಶವಾಗಿದೆ. ನವಲಗುಂದ ತಾಲೂಕಿನಾದ್ಯಂತ ಬೆಳೆ ಹಾನಿಯಾಗಿದ್ದು, ಮೊರಬ ಶಿರಕೋಳ ಗ್ರಾಮದ ರೈತರು ಕಂಗಾಲಾಗಿ ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾರೆ. ಎಕರೆಗೆ 15ರಿಂದ 20 ಸಾವಿರ ಖರ್ಚು ಮಾಡಿ ಹೆಸರು ಹಾಕಿದ್ದೆವು. ಈಗ ಮಳೆಯಿಂದ ಬೆಳೆ ಸಂಪೂರ್ಣವಾಗಿ ಹಾಳಾಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಪ್ರಾಥಮಿಕ ಸರ್ವೆ ಮಾಡಲು ಸೂಚನೆ ನೀಡಿದರು. ಮಳೆ ಹಾನಿಗೆ ಒಳಗಾದ ರೈತರ ಬೆಳೆ ಸಮೀಕ್ಷೆ ಮಾಡುವಂತೆ ಜಿಲ್ಲಾಡಳಿತ ಆದೇಶ ನೀಡಿತ್ತು. ಆದರೆ ಇಲ್ಲಿಯವರೆಗೂ ವಿಲೇಜ್ ಅಕೌಂಟೆಂಟ್ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ಮಾಡಿಲ್ಲ. 10 ದಿನಗಳಾದರೂ ವಿಲೇಜ್ ಅಕೌಂಟೆಂಟ್ಗಳು ಸ್ಥಳಕ್ಕೆ ಬಂದು ಸರ್ವೆ ಮಾಡಿಲ್ಲ ಅಂತ ರೈತರು ಈಗ ಆರೋಪ ಮಾಡ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.